6 ತಿಂಗಳು ನಾನು ಫಸ್ಟ್ ಓದಿರೋ ಸ್ಕೂಲು ಇದೇ ಗೈಸ್. ನಾವು ಗಣೇಶ ಅಲ್ಲೇ ಗೈಸ್ ಇಲ್ಲಿ ನಮ್ಮ ಪೂಜೆ ಮಾಡ್ಕೋಬೇಕು. ಇಲ್ಲಿ ಪಾರ್ವತಿ ದೇವಿ ಅದು ನಮ್ಮೂರು. ಅದು ಹಲೋ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ನಮ್ಮಮ್ಮ ಪೂಜೆಗೆ ಬಂದಿದ್ದಾರೆ. ನಾನು ಹೋಗಂಗಿಲ್ಲ, ಯಾಕಂದರೆ ನಾನು ಸ್ನಾನ ಮಾಡಿಲ್ಲ. ತೋರ್ಸ್ಕೊಂಡು ಬನ್ನಿ ಗೈಸ್ ಇಲ್ಲಿ ಏನೇನೈತೆ ಅಂತೆಲ್ಲ. ಕೋನೇರಿ ಅಲ್ಲಿ ಒಂದು ದೇವರಿದ್ದಾರೆ ನೋಡಿ. ಇಲ್ಲೆಲ್ಲ ಒಂದು ಮೀನುಗಳಿರುತ್ತೆ ಆಯ್ತು ನೋಡಿ, ತೋರಿಸ್ತೀನಿ ನೋಡಿ. ಮತ್ತು ಇದು ನಂದಿ ಬಾಯಲ್ಲಿ ನೀರು ಬರುತ್ತೆ, ಅದು ತೋರಿಸ್ತೀನಿ ಬನ್ನಿ. ಮೊದಲೆಲ್ಲ ಇದೆಲ್ಲ ಹಾಕಿರಲಿಲ್ಲ, ಒಂದು 3 ಇಯರ್ಸ್ ಬೇಕೇನು ಹಾಕಿರೋದು ಇದು. ಯಾಕಂದರೆ ಅಲ್ಲೆಲ್ಲ ಕೈಯೆಲ್ಲ ಹಾಕ್ತಾರೆ ಅಂತ ಇದು ಹಾಕಿರೋದು. ಅಲ್ಲಿ ನೋಡಿ 365 ಡೇಸು ನೀರು ಬರುತ್ತೆ ಇದರಲ್ಲಿ. ಇಲ್ಲಿ ಗಣೇಶ ಇಟ್ಟಿದ್ದಾರೆ. ಅಲ್ಲೇ ಗೈಸ್ ಇಲ್ಲಿ ನಮ್ಮ ಪೂಜೆ ಮಾಡ್ಕೋಬೇಕು. ಇಲ್ಲಿ ನಾವು ಹೋಗಂಗಿಲ್ಲ ಅಲ್ಲಿ. ಈ ದೇವಸ್ಥಾನದ್ದು ಫುಲ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಬೆಟ್ಟ ಅಲ್ಲೆಲ್ಲ ಕಾಣಿಸುತ್ತೆ. ಹಿಂಗೆ ಚಲ್ಮೆಗೆ ಹೋಗೋ ದಾರಿ ಹಿಂಗೆ ಎಲ್ಲ ತೋರಿಸ್ತೀನಿ ಬನ್ನಿ. ಒಂಥರ ಕಾಡಿದ್ದಂಗೆ ಐತಿ ಇಲ್ಲಿ. ನೋಡಿ ಎಲ್ಲ ಕಾಡಿದ್ದಂಗೆ ಐತೆ. ಗೈಸ್ ಈಗ ನಮ್ಮ ಸ್ಕೂಲ್ ತೋರಿಸ್ತೀನಿ ಬನ್ನಿ. ನಾನು ಫಸ್ಟ್ ಓದಿರೋ ಸ್ಕೂಲು ಇದೇ ಗೈಸ್. ನಾವು ಓದಿರೋದು ಫಸ್ಟು ಶ್ರೀ ಮಾರುತಿ ವಿದ್ಯಾಸಂಸ್ಥೆ. ನೋಡಿ ಫುಲ್ ತೋರಿಸ್ತೀನಿ. ಫುಲ್ ನಾಯಿಗಳೆಲ್ಲ ಐತೆ ಈಗ. ಓಹೋ ಏಯ್ ಗೋಕುಲ್, ಏಯ್ ಹೇಯ್ ಏಯ್ ಇದು ನಮ್ಮ ಸ್ಕೂಲ್ ಅಂದರೆ ಅದು ನಮ್ಮೂರು. ಅದು ಈಗ ಮಾನ್ಸಪ್ಗೆ ಹೋಗ್ತಿದ್ದೀವಿ, ಯಾಕಂದ್ರೆ ಹಬ್ಬ ಅಲ್ವ ಇವತ್ತು. ಹ್ಯಾಪಿ ದೀಪಾವಳಿ ಗೈಸ್. 6 ತಿಂಗಳು ಮಧುಶ್ರೀ ಮಾಡುವ ಒಂದನೇ ನಮಸ್ಕಾರಗಳು. 6 ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೇರ್ ಕಟ್ಟಿಂಗ್ ಮಾಡಿಸ್ಬೇಕು. ನಮ್ಮ ಅಜ್ಜಿನ ಕೇಳೋಣ ಬನ್ನಿ ಅಂತಾರೆ. ಕಟ್ಟಿಂಗ್ ಮಾಡಿಸ್ಲೇನ ಅಜ್ಜಿ? ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಸ್ಲೇನ ಅಜ್ಜಿ? ಅಜ್ಜಿ ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಸ್ಲಾ ಅಜ್ಜಿ? ಇಲ್ಲೆಲ್ಲ ಕಟ್ಟಿಂಗ್ ಮಾಡಿಸ್ಲಾ? ಮಾಡಿಸ್ಲೇನ ಅಜ್ಜಿ? ಏಮ ಪಂಚ್ ಹೊಡ್ಬಂಡ ಅಂತ ಕೋತಿ ಆಡ್ಲಾಡದ್ದ. ಕಟ್ಟಿಂಗ್ ಮಾಡಿಸ್ಲೇನ ಅಜ್ಜಿ? ಅಜ್ಜಿ ಕಟ್ಟಿಂಗ್ ಮಾಡಿಸ್ಲಾ? ಕಟಿಂಗ್ ಮಾಡಿಸ್ಕೊ ತೀರ್ಮಾನ ಬೋಡ್ಕೊಂಡು ಜಪಿಸ್ಕೋಬಹುದು. నేను వద్దనులే కటింగ్ ಮಾಡಿಸ್ಲಾ? దానంతాను నాశనం చేయనేది, ఆ ప్రాణులు పక్షులంతాను తినేది, ఇట్లా ఉపటలం చాలా ఇస్తా ఉంటారు. దాంట్లో కొన్ని రాక్షసులు జ్ఞానవంతులు దేవతలతో గురించి తపస్సు చేసి దేవతలతో ఇంకా వరాలు పొంది ఆ వరాల ప్రభావముతానే దేవతల పోయిన కూడాను యుద్ధానికి పోతారు. ఆ శక్తి ప్రభావంతో దేవతలతో కూడాను ఓడించేస్తారు. దేవతలతో ఓడించేసి ఆ ఇంద్ర పదవి కూడాను రాక్షసుల పాలైపోతుంది. అప్పుడు దేవతలంతాను యోచన చేసి ఇలాగే ఇస్తే భూలోకంలో మానవులు ఉండలేదు, దేవలోకంలో దేవతలు అనేవాళ్ళు ఉండలేదు, అంతాను రాక్షసుల ఇదే అయిపోతుంది. కాబట్టి రాక్షసులు
చాలా శక్తివంతులు. ఇంద్రుణ్ణే జయించిట్టే అట్లా రాక్షసులు ఉంటారు. వాళ్ళని సంహారం చేసేదానికి ఈ పార్వతీదేవి శక్తి సాలదు. కాబట్టి మనము 3 దేవతలంతా ఉన్నాం కదా, అందరూనూ మన శక్తిని ఆమెకి దారిపోదాము. అప్పుడు ఆమెకి శక్తి విజృంభణ అవుతుంది. అలాగే మన దగ్గర ఉండే ఆయుధాలంతాను ఆయమ్మకిస్తాము. ఆమె ఆయుధాలతో మహాశక్తితో ఆ రాక్షసుల్ని సంహారం చేసి దేవతలంతాను శక్తిని దారిపోస్తారు. అప్పుడు పార్వతీదేవి కొత్త అవతారం ఎత్తుకుంది. ಅದೇ ದುರ್ಗಾ ಅವತಾರನು. ದುರ್ಗಾ ಅವತಾರ ಎಲ್ಲರೂ ದಸರಾಗೆ ಆಯುಧ ಪೂಜೆ ಮಾಡ್ತಾರೆ, ನಾವು ದೀಪಾವಳಿಗೆ ಆಯುಧ ಪೂಜೆ ಮಾಡ್ತೀವಿ, ಅದು ಕತ್ಲಲ್ಲಿ ತೋರಿಸ್ತೀನಿ. ಮಾತುಶ್ರೀ ಮಾಡು ಬೇಗ. ಮ್ಯಾಕಿಲೆಲ್ಲ ತಿಂದಾಕ್ತೇವೆ ಬರಮ್ಮ. ಬ್ಲಕ್ಕಿ 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 ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ ಬ್ಲಕ್ಕಿ? ಬ್ಲಾಕಿ 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 నువ్వు వచ్చి నీకు తేలు వస్తాయడా? కర్పూర ఇల్లేరా? సైడ్ బా సాలో